ಹಿಂಗೊಂದು ರೌಂಡ್ ಹೋಗಿ ಬಾ ಬಾ ಅಕ್ಕ ಬಾ 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 ಹಾಂ ತಿರ್ಸ್ಕೊಳ್ಳಿ. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ತಮ್ಮ ಪರಿಚಯ ಆಗಲೇ ಆಗಿದೆ ಎಲ್ರಿಗೂ. ಹೌದು. ದೊಡ್ಡೇರಿ ಮೋಹನ್ ಅಂತೇಳಿ ಒಳ್ಳೊಳ್ಳೆ ಊರುಗಳು ಕಟ್ತಾ ಇದ್ದೀರಾ. ಮತ್ತೊಮ್ಮೆ ಪರಿಚಯ ಮಾಡಿಕೊಡಿ. ಅಣ್ಣ ಮೋಹನ್ ಅಂತ, ದೊಡ್ಡೇರಿ ತಾರೇಕೆರೂರು, ಬೆಂಗಳೂರು ಸೌತು. ಮೊಬೈಲ್ ನಂಬರ್ ಬಂದು 8970208163 ಅಣ್ಣ. ವಿಲನ್ ಕೊಟ್ಟಾದ್ಮೇಲೆ ಹೊಸ ಊರು ಯಾಕೋ ಬಂದ್ರಿ? ಹೌದಣ್ಣ. ಇದು ತಮಿಳ್ನಾಡಲ್ಲಿ ಇತ್ತು ಅಂತ ಕೇಳ್ಪಟ್ಟೆ. ಹೌದು, ಬಸಪ್ಪರ ಹತ್ರ ಇತ್ತು. ಎಷ್ಟಕ್ಕೆ ಹಾಕೋ ಬಂದ್ರಿ ಅಣ್ಣ? ಅಲ್ಲಿ ಕಟ್ಟಣ 4,95,000. ಇದು ಮೂಲತಃ ಯಾವ ಕಡೆದು ಓರಿ, ಯಾವ ಲೈನ್ ನನಗೆ ಗೊತ್ತಾ ಅಣ್ಣ? ಇದು ಮೂಲತಃ ಅವ್ರ ತವ ಇತ್ತಂತೆ ಓರಿ ಇದೆ ಅಪ್ಪ. ಅದೊಂದು 20-30 ವರ್ಷ ಬಿಟ್ಟಿದ್ರು ಅಷ್ಟೇ ಅಂತೆ. ಮತ್ತೆ ಮಹಾರಾಷ್ಟ್ರ ಕೊಟ್ಬಿಟ್ರಂತೆ, ಸ್ವಲ್ಪ ಗಲಾಟೆ ಜಾಸ್ತಿ ಅಂತ. ಅದು 20-30ರಲ್ಲಿ ಇದೊಂದು ಓರ್ಗರ, ಈ ಸೋಮಣ್ಣ ಅಂತ ಒಂದೈತೆ ಅದೊಂದು ರಾಮನಗರ. ಅದು ಬಿಟ್ರೆ ಇನ್ನೊಂದು ಈಗ ಇವ್ರು ಹಾಕ ಬಂದಾರೆ ಮೆಣಸಿನಹಳ್ಳಿ ಸೋಮಣ್ಣವ್ರು, ಅದೊಂದು. ಇವಾಗ ಮೂರನ್ನು ಒಂದೇ ಓರಿ. ಮೆಣಸಿನಹಳ್ಳಿ ಸೋಮಣ್ಣ ಹಾಕ ಬಂದಿದ್ದು. ಆಮೇಲೆ ಇದು ಚಂದ್ರಣ್ಣನ ಬಸವರಾಜಣ್ಣ ಅಂತ ಒಬ್ರು ಇದ್ದಾರೆ ಬಾರ್ಡ್ರಲ್ಲಿ, ಅವ್ರ ಹತ್ರ ಒಂದು ಕರು ಐತೆ. ಅವ್ರ ತಾವ ಇದೇ ಇದ್ದಿದ್ದು. ಅಲ್ಲಲ್ಲ, ಅಲ್ಲಿ 3 ಜನ ಊರಿಗೆ ಕಟ್ತಾರೆ ಆ ಊರಲ್ಲಿ. ಚಂದ್ರಣ್ಣವ್ರ ಹತ್ರ ಇದ್ದಿದ್ದು ಇದೇನೆ. ಇದು ಮತ್ತೆ ಡಾನ್ ಮಗ ಒಂದಿತ್ತು. ಹೌದೌದು. ಈ ಮುಂದ್ಲು ಮನೇಲಿ ಅಲ್ಲಿ ಈ ಕಡೆಗೆ ಬಸವರಾಜಣ್ಣ ಅಂತ ಒಬ್ರು ಊರಿಗೆ ಕಟ್ತಾರೆ. ಈ ಯೂಟ್ಯೂಬ್ ಶಿವ ಅಂತ ಇದಾರಲ್ಲ, ಆ ಕ್ಯಾಟಸ್ ಆಫ್ ಇಂಡಿಯಾ ಅವ್ರ ಹತ್ರ ಇಂದ ಇಲ್ಲಿ ನೋಡಿ ಮಲ್ಲೇಶ್ವರಂ ಗೌತಮ್ ರಾವ್ ಅವ್ರಿಂದ ತಗೊಂಡೋದ್ರೆ ಅದನ್ನು ಇದ್ರ ಅಣ್ಣ ತಮ್ಮನೆ. ಅವ್ರು ಇನ್ನು ಹೋಟೆಲ್ ಅದಕ್ಕೆ ಒಂದು 4-5 ಬೀಜ ಕರುಗಳು ಅಷ್ಟೇ 4-5, ಜಾಸ್ತಿ ಹೆಸರೇ ಬಿಟ್ಟಿರುವಂಥದ್ದು. ಅದು ಕೊಳ್ಳೆಲ್ ಪಳ್ಳೆಲ್ಲ ತುಂಬಾ ಜೋರಾಗಿತ್ತು ಹೋರಿ. ಎಷ್ಟೆಲ್ಲ ಆಗೈತೆ ಹೋರಿ? 4 ಕಲ್ಲು. ಅಣ್ಣ ಇದು ಡಾನ್ ಮಗ ಅಂದ್ರಿ? ಹೌದು, ಡಾನ್ ಮಗಣ. ದಾಸರಿ ಡಾನ್ ಮಗ. ಅಲ್ಲಾಗಿದ್ಯಾ ಅಣ್ಣ? ಎರಡಲ್ಲು. ಇದು ಲೈನಿಂಗ್ ಎಲ್ಲ ಜೋರಾಗಿದೆ ಅಣ್ಣ. ಎಲ್ಲ ಲೈನ್ ಸೂಪರು. ಇದನ್ನ ಮಚ್ಚವನ್ ಬಿಟ್ರೆ ಅದು ಬೇರೆ ತಪ್ಪಿಲ್ಲ. ಯಾವ ಕಡೆ ಐತಿ ಇದು ಅಣ್ಣ? ಇದು ದೊಡ್ಡ ಕಬ್ಬಾಳ್ ಅಂತ ಸಂತೆ ಕೊಡಳ್ಳಿ ಹತ್ರ ಅಲ್ಲಿತ್ತಣ್ಣ. ಹಸು ಮೇಲೆ ಬಿಡ್ತೀರಾ ಇದು? ಅಣ್ಣ ಹಸಿನ ಬಿಡ್ತಾ ಇದೀವಿ. ಸಣ್ಣ ಪಣ್ಣ ಹಸ್ಗಳು ಬಂದ್ರೆ? ಹೌದು. ಇದು ಒಂದು 20-25 ವರ್ಷ ಬಿಟ್ಟಿದ್ದೀವಿ. ಅಂದ್ರೆ ಒಂದೇ ಹಸಿಗೆ 2 ವರೆ ಬಿಡಲ್ಲ? ಒಂದೇ ಹಸಿಗೆ 2 ವರೆ ಬಿಡಲ್ಲ. ಯಾವ ನಿಲ್ತಾ ಇಲ್ಲ. 5 ಸಲ 2 ಸಲ 3 ಸಲ ರಿಪೀಟ್ ಆಗಿದ್ರೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ಒಂದೇ ಹಸಿಗೆ 2 ವರೆನೂ ಬಿಡಬಾರ್ದು, ಯಾವುದಕ್ಕೆ ಅಂತ ಗೊತ್ತಾಗಲ್ಲ. ಬಿಡಲ್ಲ. ಈ ರಿಪೀಟ್ ಆಯ್ತಾ ಇರ್ತಾವಲ್ಲ, ಅವ್ರು ಬೇಜಾರಾಗ್ಬಿಟ್ಟಿರ್ತದೆ. ಓರಿ ಕೊಡ್ಸಿ ನಿಲ್ತಾ ಇಲ್ಲ ಕಾಣ ಅಂತ. ಅಂತವಾಗ ಏನ್ ಮಾಡ್ತೀವಿ, 2 ಬಿಟ್ಬಿಡ್ತೀವಿ. ಇದೇನು ಬೆಲೆ ಆಯ್ತು ನಿಮಗೆ ಅಣ್ಣ? ಇದು ನಮಗೆ 1,25,000. ಖರ್ಚು ಪತ್ರ ಒಂದು 30. ಅದಕ್ಕೂ ಸೇಮ್ ಮೇಂಟೆನೆನ್ಸ್ ಅಲ್ಲ? ಹೌದಣ್ಣ, ಸೇಮ್ ಮೇಂಟೆನೆನ್ಸ್. ಇದಕ್ಕೆ ಏನು ಮಾಡ್ತೀವೋ ಅದಕ್ಕೂ ಅಷ್ಟೇ. ಅಣ್ಣ ಓರಿನಲ್ಲಿ ಕರು ಹುಟ್ಟುತ್ತೆ ಅಂತ ಯಾವ ಥರ ನೋಡಿ ಹೇಳ್ಬೋದು ಅಣ್ಣ? ಯಾವ ಥರ ಸೆಲೆಕ್ಷನ್ ಮಾಡಬೇಕು ಅಣ್ಣ? ಓರಿನ ಇದೇ ಹಸಿನ ಕರು ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಹಸುನು ಚೆನ್ನಾಗಿರ್ಬೇಕು, ಲೈನಲ್ಲಿ ಕೊಳ್ಳು ಪಳ್ಳು ಓರಿ ಇದ್ದಂಗೆ. ಅದನ್ನು ಕರುನು ಚೆನ್ನಾಗಿ, ಓರಿನೂ ಚೆನ್ನಾಗಿರ್ಬೇಕು. ಅವತ್ತೊಂದು ಹೇಳ್ಬೋದು, ಇರೋಗೊಂದು ಕರು ಒಳ್ಳೆ ಕರ ಬೀಳ್ಬೋದು ಅಂತ. ಕೆಲವು ಓರಿಗಳಲ್ಲಿ ಅಂದ್ರೆ ಓರಿ ತುಂಬಾ ಸಣ್ಣಗಿರ್ತವೆ, ಉದ್ದಪ್ಪನೂ ಇರಲ್ಲ, ಹಸುಗಳು ಜಾತಿ ಇರಲ್ಲ. ಹೌದು, ಅಂತದ್ರಲ್ಲಿ ಬೀಳ್ತವೆ. ಕೆಲವು ಬೀಳ್ತಾವ, ಬಿಲ್ಡೆ ತಾತ ಅಜ್ಜಿ ಆ ಥರ ಎಳ್ಕೊಂಡ್ ಬಿದ್ದೋಗ್ಬಿಡ್ತವೆ. ಅಂದ್ರೆ ನಾವು ಓರಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ್ಯಾವ್ದು ಟಾಪ್ ಫಸ್ಟ್ ನೋಡೋದು ಏನು? ಓರಿ ಅದ್ರ ಅಪ್ಪ ಹೆಂಗೈತೆ, ಅದ್ರ ಅಮ್ಮ ಹೆಂಗೈತೆ, ಅದ್ರ ಬ್ಲಡ್ ಲೈನ್ ನೋಡಿ ತಗೋಬೇಕಣ್ಣ. ಓರಿ ಮುಗ್ದರ ಆಯ್ತಲ್ಲ, ಅದಕ್ಕೆ ಹಾಕಿದೀನಿ ಇವತ್ತು. ಮಕ್ಕಳು ಬಿಚ್ಬಿಟ್ಟು
ಬರಲ್ಲ ಏನು ಮಾಡಲ್ಲ. ತಗ ಬಂದಾಗ ನಾಯಿ ಮರಿ ಇದ್ದಂಗಿತ್ತು. ಅಣ್ಣ ಇದು ಬೀಜಕ್ಕೆ ಅಂತಾನೆ ಹಾಕೊಂಡ್ಬಂದ್ರ? ಹೌದು, ಬೀಜಕ್ಕೆ ಅಂತ ಇದಣ್ಣ ಇದನ್ನು. ತುಂಬ ಕೆಟ್ಟಿತ್ತು. ಹೌದು, ಪರವಾಗಿಲ್ಲ, ಇವಾಗ ಚೆನ್ನಾಗಿ ಬಂದಿದೆ. ನಾವು ತಂದು ಒಂದು ಹೊಸ ತಂದಿದ್ದು ಗೂಡು ಹಾಕಿ ಈ ಮಟ್ಟಕ್ಕೆ ತಂದೀವಣ್ಣ. ಈಗ ಅಷ್ಟೊಂದು 4-5 ತಿಂಗಳಾಯ್ತಾ? ನಾನು ತಂದೇಣ, ಅವ್ನು ಆಗೈತೆ 4-5 ತಿಂಗಳು. ಆಯ್ತು. ಇದು ಬಂದು ಯಗ್ನೂರು ಬ್ಲಡ್ ಲೈನ್ದು ರಾಜ. ಹೌದು, ರಾಜಾವರಿ ಮಗ. ಇಲ್ಲಿ ಈ ಕಡೆ ಪಾಂಡವಪುರದ ಹತ್ರ ಇತ್ತಲ್ಲ ಇದು. ಇವಾಗ 1 ವರ್ಷ ಆಗಿರ್ಬೋದು ಏಜು? ಆಗೈತಣ್ಣ, 1 ವರ್ಷ ಆಗಿರ್ಬೇಕು ಅಂತ. 4-5 ತಿಂಗಳು ಅಂತ, ಒಂದು 6 ತಿಂಗಳು ಕರ ಅನ್ಕೊಳ್ರಿ. ನನ್ನೊಂದು 12 ತಿಂಗಳು ಕರ. ಕೊಳ್ಳಲ್ಲಿ ಯಾವ ಅಣ್ಣ ಶುದ್ಧ ಕೊಳ್ಳು? ಬುಡೆ ನೋಡಿ ಎಷ್ಟಪ್ಪ ಐತೆ? ಸಣ್ಣ ಬುಡೆ, 4 ಬೆಳ್ಳು. ಹಾಂ, ಬುಡೆ ಮಾತ್ರ. ಹಾಂ, ಏನು ಬೆಲೆ ಆಯ್ತು ನಿಮಗೆ? ಅಣ್ಣ ನಮಗೆ 69,000. ಯಾರು ವ್ಯಾಪಾರಕ್ಕೆ ಕೇಳಿದ್ರು ಕೊಡ್ತೀರಾ? ಕೊಡ್ತೀವಣ್ಣ, ಕೊಡ್ತೀರಾ? ಅಂದ್ರೆ ಇನ್ನೂ ಹಾಲು ಕುಡಿತೈತಾ? ತಿಂಡಿ ರೂಢಿ ಮಾಡಿದ್ದೀರಾ? ಅಣ್ಣ ಹಾಲು ಕುಡಿತೈತಿ. ಇನ್ನು ಕುಡಿತಾ ಇದೆ? ತಿಂಡಿನ ರೂಢಿ ಮಾಡಿದ್ದೀವಿ, ಹಾಲು ಕುಡಿತೈತೆ. ಟೋಟಲ್ ಇವಾಗ 4 ಕರುಗಳು. 4 ಕರು, 2 ಕರ 2 ಹೋರಿ. ಹಾಂ ಹಾಂ ಹಾಂ. ಇವತ್ತಿನ ಬೂಸದ ರೇಟಲ್ಲಿ ಮೇಂಟೈನ್ ಮಾಡೋದಕ್ಕೆ. ಹಸುಗಳು ಎಷ್ಟಿದಾವಣ್ಣ? ಹಸು ಅಣ್ಣ 2 ಐತೆ. 2 ಹಸುಗಳಿದಾವ. ಓಕೆ, ಇದಕ್ಕೆಲ್ಲ ಹಾಲುಗಳು? ಇದಕ್ಕೆ ಒಂದು ಸೀಮೆ ಕ್ರಾಸ್ ಮಾಡಿದ್ದೀವಿ, ನಾಟಿ ಕ್ರಾಸ್. ಒಂದೇನಾ ಸೀಮೆ ಸೈಜ್? ಒಂದೇ ಸೀಮೆ ಸೋದು. ಹೋರಿಗಳಿಗೆಲ್ಲ ಹಾಲು ಹೆಂಗೆ ಹಾಕ್ತೀರಾ? ನಾವು ಡೈಲಿ 10 ಲೀಟ್ರ್ ಹಾಲು ಕೊಡ್ತೈತೆ ಅದು. ಎಲ್ಲ ಹೋರಿಗಳಿಗೆ. ಹೋರಿಗಳು ಬೇಕೇ ಬೇಕು ಹಾಲು. ನಾಟಿ ಸನ ಅವು 2 ಇದೈತೆ. ಅವು ಹಾಲು ಮನೆಗೆ ಮಿಕ್ಕಿದ ಹೋರಿಗಳಿಗೆ